ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಠವಲೆ ಇವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದಕ್ಕೆ ನಾನು ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೀಕ್ಷಕರೇ, ಈ ಧರ್ಮ ಸಂವಾದದಲ್ಲಿ ನಾವು ಧರ್ಮ ಮತ್ತು ಅಧ್ಯಾತ್ಮದ ಬಗ್ಗೆ ಸಂವಾದವನ್ನು ನಡೆಸ್ತಾ ಇದ್ದೇವೆ. ಕಳೆದ ಕೆಲವು ಸಂವಾದದಲ್ಲಿ ನಾವು 16 ಸಂಸ್ಕಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದೇವೆ, ಅದರ ಶಾಸ್ತ್ರವನ್ನು ತಿಳ್ಕೊಂಡಿದ್ದೇವೆ. ಕಳೆದ ಸಂವಾದದಲ್ಲಿ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಸಂವಾದವನ್ನು ನಡೆಸಿದ್ದೇವೆ. ಇಂದಿನ ಸಂವಾದದಲ್ಲಿ ನಾವು ಅಗ್ನಿಹೋತ್ರದ ಬಗ್ಗೆ ಸಂವಾದವನ್ನು ಮಾಡಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಕರ್ನಾಟಕ ರಾಜ್ಯ ಸಮನ್ವಯಕರಾದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಧರ್ಮ ಸಂವಾದಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಶ್ರೀ ಗುರುಪ್ರಸಾದ್ ಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀ ಗುರುಪ್ರಸಾದ್ ಗೌಡ ಇವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು. ಇವರು ಬಿಕಾಂ ಪದವೀಧರರಾಗಿದ್ದು ಕಳೆದ 17 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಹಿಂದೂ ಜನಜಾಗೃತಿ ಸಮಿತಿಯ ಕರ್ನಾಟಕ ರಾಜ್ಯದ ಸಮನ್ವಯಕರಾಗಿ ಸೇವೆಯನ್ನು ನೋಡ್ತಾ ಇದ್ದಾರೆ. ಬನ್ನಿ ಇಂದಿನ ಸಂವಾದವನ್ನು ಪ್ರಾರಂಭ ಮಾಡೋಣ. ಗುರುಪ್ರಸಾದ್ ಅವರೇ, ನಾವು ಇವತ್ತಿನ ಸ್ಥಿತಿಯನ್ನು ನೋಡಿದಾಗ ವಿಪತ್ತುಗಳು ಒಂದರ ಮೇಲೆ ಒಂದು ಬರ್ತಾ ಇದೆ. ಮೊನ್ನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ಆದ ಘಟನೆ, ಅಲ್ಲಿ ಒಂದು ಫ್ಯಾಕ್ಟ್ರಿಯಿಂದ ವಿಷಾನಿಲದ ಸೋರಿಕೆ ಆಯಿತು. ಅನೇಕ ಜನ ವ್ಯಕ್ತಿಗಳು ಮೃತಪಟ್ಟರು. ಅದೇ ರೀತಿ ಮುಂದೆ ಇದೇ ರೀತಿ ಆಪತ್ತುಗಳ ಪ್ರಮಾಣ ಹೆಚ್ಚಾಗ್ಬೋದು, ಈ ರೀತಿ ಭವಿಷ್ಯಕಾರರು ಹೇಳಿದ್ದಾರೆ. ಯುದ್ಧಗಳು ಸಂಭವಿಸ್ಬೋದು. ಆ ಸಂದರ್ಭದಲ್ಲಿ ಈ ವಿಷಾನಿಲ ಮನುಷ್ಯರ ಮೇಲೆ ಪ್ರಭಾವವನ್ನು ಬೀರ್ಬೋದು. ದೊಡ್ಡ ಪ್ರಮಾಣದಲ್ಲಿ ಮನುಷ್ಯ ಹಾನಿ ಆಗ್ಬೋದು. ಆದರೆ ಅನೇಕ ಕಡೆಗಳಲ್ಲಿ ನಾವು ಕೇಳ್ತೇವೆ, ಇದರಿಂದ ರಕ್ಷಣೆಯನ್ನು ಪಡೀಲಿಕ್ಕೆ ಅಗ್ನಿಹೋತ್ರದಿಂದ ಸಾಧ್ಯ ಇದೆ ಅಂತ ನಾವು ಅನೇಕ ಕಡೆಗಳಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಇದಕ್ಕೆ ಅಗ್ನಿಹೋತ್ರ ಪರಿಹಾರ ಇದೆ ಹಾಗೆ ಹೇಳ್ತಾರೆ. ಆದರೆ ಸಾಮಾನ್ಯ ಹೆಚ್ಚಿನ ಜನರಿಗೆ ಅಗ್ನಿಹೋತ್ರ ಅಂದ್ರೇನು, ಅದನ್ನು ಹೇಗೆ ಮಾಡೋದು, ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಈ ಅಗ್ನಿಹೋತ್ರದ ಬಗ್ಗೆ ಒಂದು ಪೂರ್ಣ ಮಾಹಿತಿಯನ್ನು ತಾವು ವೀಕ್ಷಕರಿಗೆ ಕೊಡ್ಬೋದಾ? ಖಂಡಿತ. ಅಗ್ನಿಹೋತ್ರ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಅರ್ಪಿಸಿ ಮಾಡಲಾಗುವಂಥ ಈಶ್ವರನ ಒಂದು ಉಪಾಸನೆಯಾಗಿದೆ. ಇಷ್ಟು ಮಾತ್ರ ಅಲ್ಲ, ಅಗ್ನಿಹೋತ್ರ ನಿತ್ಯೋಪಾಸನೆ ಕೂಡ ಆಗಿದೆ. ಈಶ್ವರನ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಪ್ರತಿದಿನ ಅಗ್ನಿಹೋತ್ರವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಹಾಗೆಯೇ ಅದನ್ನು ಸಾಧನೆಯ ರೂಪದಲ್ಲಿ ಪ್ರತಿದಿನ ಮಾಡುವಂಥ ಅವಶ್ಯಕತೆ ಕೂಡ ಇದೆ. ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಒಂದು ರೀತಿಯ ಯಜ್ಞ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಇದರಿಂದ ಅನೇಕ ಲಾಭಗಳು ಕೂಡ ಇದೆ. ಉದಾಹರಣೆಗೆ, ಭೋಪಾಲ ಅನಿಲ ದುರಂತದ ಸಮಯದಲ್ಲಿ ಯಾರ್ಯಾರ ಮನೆಗಳಲ್ಲಿ, ಅಂದರೆ ಯಾವ ಮನೆಗಳಲ್ಲಿ ಅಗ್ನಿಹೋತ್ರ ಆಗ್ತಿತ್ತು ಅವರ ರಕ್ಷಣೆಯಾಯಿತು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿದೆ. ವಿಜ್ಞಾನದ ಮಾಧ್ಯಮದಿಂದ ಅಗ್ನಿಹೋತ್ರದ ವಾತಾವರಣದಲ್ಲಿ ಏನು ಪರಿಣಾಮ ಆಗ್ತದೆ ಇದರ ಅಧ್ಯಯನವನ್ನು ಮಾಡುವ ಉದ್ದೇಶದಿಂದ ಮಹರ್ಷಿ ಆಧ್ಯಾತ್ಮ ವಿಶ್ವವಿದ್ಯಾಲಯದ ಮೂಲಕ UTS ಅಂದರೆ ಯೂನಿವರ್ಸಲ್ ಥರ್ಮೋಸ್ಕ್ಯಾನರ್ನ ಮೂಲಕ ಒಂದು ಪರೀಕ್ಷೆಯನ್ನು ಮಾಡಲಾಗಿತ್ತು. ಈ ಪರೀಕ್ಷೆಯಲ್ಲಿ ಬಂದಂಥ ಒಂದು ರಿಸಲ್ಟ್, ನಿಷ್ಕರ್ಷ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅಗ್ನಿಹೋತ್ರವನ್ನು ಪ್ರಾರಂಭ ಮಾಡುವಂಥ ಮೊದಲು ಅಗ್ನಿಹೋತ್ರದ ಹೋಮಕುಂಡದ ಸಂಪೂರ್ಣ ಪ್ರಭಾವಲಯ 1.19 ಮೀಟರ್ನಷ್ಟಿತ್ತು. ಅಗ್ನಿಹೋತ್ರದ ನಂತರ ಅದರಲ್ಲಿ 3.05 ಮೀಟರ್ನಷ್ಟು ಹೆಚ್ಚಳಾಗಿ ಅದು 4.24 ಆಯಿತು. ಇದರಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಮಹತ್ವಪೂರ್ಣ ವಿಷಯ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿ ಅಥವಾ ವಸ್ತುವಿನ ಸಂಪೂರ್ಣ ಪ್ರಭಾವಲಯ ಸುಮಾರು 1 ಮೀಟರ್ನಷ್ಟು ಅದಿರ್ತದೆ.
ಆದರೆ ಅಗ್ನಿಹೋತ್ರದಿಂದ ಉತ್ಪನ್ನವಾಗುವಂಥ ಅಗ್ನಿ ರಜತಮ ಕಣಗಳನ್ನು ಅದು ವಿಘಟನೆ ಮಾಡ್ತದೆ ಮತ್ತು ವಾಯುಮಂಡಲದಲ್ಲಿ ದೀರ್ಘಕಾಲದ ತನಕ ಅದು ಉಳಿದುಕೊಳ್ತದೆ. ಈ ಪ್ರಕ್ರಿಯೆಯಲ್ಲಿ ಕಾರ್ಯನಿರತವಾಗಿರುವಂಥ ಅಗ್ನಿ ಮನುಷ್ಯನ ಸುತ್ತಲೂ ಸುಮಾರು 10 ಮೀಟರ್ನಷ್ಟು ಸಂರಕ್ಷಣಾ ಕವಚವನ್ನು ನಿರ್ಮಾಣ ಮಾಡ್ತದೆ. ಅಗ್ನಿಹೋತ್ರದ ಬಗ್ಗೆ ಮಾತಾಡ್ತಾ ಇವರು ಭೋಪಾಲ್ ಅನಿಲ ದುರಂತದ ಉಲ್ಲೇಖವನ್ನು ಮಾಡಿದರು. ಭೋಪಾಲ್ ಅನಿಲ ದುರಂತದ ವಿಶ್ಲೇಷಣೆಯನ್ನು ಮಾಡಿದಾಗ ಆ ಅನಿಲ ದುರಂತ ಆದ ಸಂದರ್ಭದಲ್ಲಿ ಸಾವಿರಾರು ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಅನೇಕ ಜನ ಮಕ್ಕಳು, ವೃದ್ಧರು, ಅಂಗವಿಕಲರಾಗ್ತಾರೆ. ಅದರ ಪರಿಣಾಮ ಅನೇಕ ವರ್ಷಗಳ ತನಕ ಆಯಿತು. ಈಗಲೂ ಸಹ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಟ್ಟುತ್ತಾ ಇದ್ದಾರೆ. ಅಂದರೆ ಅಂತಹ ಸಂದರ್ಭದಲ್ಲಿ 5 ಕುಟುಂಬಗಳು ಯಾರು ಅಗ್ನಿಹೋತ್ರವನ್ನು ಮಾಡ್ತಾ ಇದ್ರೋ ಅವರಿಗೆ ಆ ವಿಷಾನಿಲ ಯಾವುದೇ ಪರಿಣಾಮವನ್ನು ಬೀರಲಿಲ್ಲ. ಇದರಿಂದ ಅಗ್ನಿಹೋತ್ರದ ಮಹತ್ವ ನಮ್ಮ ಗಮನಕ್ಕೆ ಬಂದಿರಬಹುದು. ಮುಂಬರುವ ಆಪತ್ಕಾಲವನ್ನು ಎದುರಿಸಬೇಕಾದ್ರೆ ನಾವು ಈ ಅಗ್ನಿಹೋತ್ರವನ್ನು ಪ್ರತ್ಯಕ್ಷವಾಗಿ ಮನೆಯಲ್ಲಿ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ನಾವು ಈ ವಿಶೇಷ ಧರ್ಮ ಸಂವಾದವನ್ನು ಮಾಡ್ತಾ ಇದ್ದೇವೆ. ತಾವು ಅಗ್ನಿಹೋತ್ರದ ಬಗ್ಗೆ ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ರಿ. ಈಗ ಸಾಮಾನ್ಯ ಜನ ಅದನ್ನು ಮಾಡುವಾಗ ಯಾವ ರೀತಿ ಸಾಮಗ್ರಿಗಳು ಅದಕ್ಕೆ ಬೇಕಾಗ್ತದೆ, ಅದನ್ನು ಹೇಗೆ ಮಾಡಬೇಕು, ಅದ್ರ ಬಗ್ಗೆ ತಿಳಿಸ್ಬೋದಾ? ಖಂಡಿತ. ಅಂದರೆ ಇದರಲ್ಲಿ ಪ್ರಮುಖವಾಗಿ ಹವನದ ಪಾತ್ರೆ ಅಂದರೆ ಹವನ ಕುಂಡ ಅಂತ ನಾವು ಕರಿತೇವೆ. ಅಗ್ನಿಹೋತ್ರಕ್ಕೆ ಒಂದು ವಿಶಿಷ್ಟ ಪ್ರಕಾರದ ಅಂದರೆ ವಿಶಿಷ್ಟ ಆಕಾರದ ತಾಮ್ರದ ಪಿರಾಮಿಡ್ ಪಾತ್ರೆಯು ಅವಶ್ಯಕ ಇದೆ. ಇನ್ನೊಂದು ಹವನದ ದ್ರವ್ಯಗಳು, ಅದರಲ್ಲಿ ಪ್ರಮುಖವಾಗಿ ಗೋವಿನ ಸೆಗಣಿಯಿಂದ ಮಾಡಿದಂಥ ಬೆರಣಿಗಳು. ಗೋವಿನ ಸೆಗಣಿಯನ್ನು ತಟ್ಟಿ ಸೂರ್ಯನ ಬಿಸಿಲಲ್ಲಿ ಅದನ್ನು ಒಣಗಿಸಿ ಬೆರಣೆಗಳನ್ನು ತಯಾರು ಮಾಡಬೇಕು ಮತ್ತು ಈ ಬೆರಣೆಗಳಿಂದ ಅಗ್ನಿಹೋತ್ರಕ್ಕಾಗಿ ಅಗ್ನಿಯನ್ನು ತಯಾರಿಸಬೇಕು. ಇನ್ನು ಮುಂದೆದು ಅಕ್ಷತೆ ಅಂದರೆ ಅಕ್ಕಿ. ಈ ಅಕ್ಷತೆ ಇದು ಅಖಂಡ ಹಾಗೂ ಪಾಲಿಶ್ ಮಾಡದ ರೀತಿಯಲ್ಲಿ ಅದು ಇರಬೇಕು. ಯಾಕಂತೇಳಿದ್ರೆ ಈ ಅಖಂಡ ಹಾಗೂ ಪಾಲಿಶ್ ಮಾಡದ ಅಕ್ಕಿಯಲ್ಲಿ ಆಕರ್ಷಣೆಯಾಗುವಂಥ ಈಶ್ವರನ ಮೂಲ ತತ್ವಗಳು ಹೆಚ್ಚಿನ ಸಮಯ ಅದು ಉಳಿದುಕೊಳ್ಳಿಕ್ಕೆ ಅದು ಅಕ್ಕಿಯನ್ನು ಪಾಲಿಶ್ ಮಾಡುವುದರಿಂದ ವಿದ್ಯಮಾನ ಮೂಲ ಈಶ್ವರಿಯ ಮರೆಯಾಗಿ ಹೋಗ್ತದೆ. ಇಷ್ಟು ಮಾತ್ರ ಅಲ್ಲ, ಅದಕ್ಕೆ ಕೃತ್ರಿಮತೆ ಅಂದರೆ ಅದು ಪ್ರಾಪ್ತ ಆಗ್ತದೆ. ಹಾಗಾಗಿ ಅವುಗಳನ್ನು ಉಪಯೋಗಿಸಬಾರದು ಅಂತ ಹೇಳಿದ್ದಾರೆ. ಅಕ್ಕಿಯ ಕಾಳುಗಳು ಒಂದು ವೇಳೆ ತುಂಡಾಗಿದ್ರೆ ಅವುಗಳಲ್ಲಿ ಅಡಕವಾಗಿರುವಂಥ ಸೂಕ್ಷ್ಮ ಶಕ್ತಿಯ ಅನ್ವಸ್ತ ಆಗಿರ್ತದೆ. ಹಾಗಾಗಿ ಅವು ಚೈತನ್ಯದಾಯಕ ಅಗ್ನಿಹೋತ್ರಕ್ಕೆ ಅದು ಉಪಯೋಗ ಮಾಡುವಂಥದ್ದು ಅಂದರೆ ಅನರ್ಹ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಕ್ಷತ ಅಂದರೆ ಅಕ್ಕಿಯ ಅಖಂಡವಾದ ಕಾಳುಗಳನ್ನೇ ಉಪಯೋಗಿಸಬೇಕು ಅಂತ ಹೇಳಿ. ಇನ್ನು ಹಸುವಿನ ಹಾಲಿನಿಂದ ತಯಾರು ಮಾಡಿದ ತುಪ್ಪ, ಹಸುವಿನ ಹಾಲಿಂದ ತೆಗೆದ ಬೆಣ್ಣೆ ಮಂದ ಅಗ್ನಿಯಲ್ಲಿ ಬಿಸಿ ಮಾಡಿದಾಗ ಅದರಲ್ಲಿ ಬಿಳಿ ಬಣ್ಣದ ನೊರೆಯ ಭಾಗ ಕಾಣಿಸ್ಕೊಳ್ತದೆ. ಅದನ್ನು ನಾವು ಯಾವಾಗ ಗಾಳಿಸ್ತೇವೆ ಆ ದ್ರವ್ಯವನ್ನು ನಾವು ತುಪ್ಪ ಅಂತೇಳಿ ಕರೀತೇವೆ. ಈ ತುಪ್ಪವನ್ನು ಫ್ರಿಡ್ಜ್ನಲ್ಲಿ ಇಡದೆ ಹೊರಗೆ ಇಟ್ಟರೂ ಕೂಡ ಅದು ಬಹಳ ಸಮಯ ತನಕ ಅದು ಹಾಳಾಗುವುದಿಲ್ಲ. ತುಪ್ಪ ವಿಶೇಷ ಔಷಧೀಯ ಪದಾರ್ಥ ಆಗಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಅಗ್ನಿಹೋತ್ರದ ಅಗ್ನಿಯಲ್ಲಿ ಹವ್ಯ ಪದಾರ್ಥದ ರೂಪದಲ್ಲಿ ಇದನ್ನು ಉಪಯೋಗಿಸಿ ವಹನ ಪ್ರತಿನಿಧಿಯ ಸಂಬಂಧದಿಂದ ಸೂಕ್ಷ್ಮ ಶಕ್ತಿಯನ್ನು ಸಾಗಿಸುವ ಕಾರ್ಯವನ್ನು ಮಾಡ್ತದೆ. ಗೋಮಾತೆಯ ಹಾಲಿಂದ ತಯಾರು ಮಾಡಿದಂಥ ಈ ತುಪ್ಪದಲ್ಲಿ ಶಕ್ತಿಯು ಕೂಡ ಅದು ಸೇರಿರ್ತದೆ. ಅಗ್ನಿಹೋತ್ರವನ್ನು ಮಾಡುವಂತಹ ಸರಳ ವಿಧಾನವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಅತ್ಯಂತ ಸುಲಭ ವಿಧಾನ ಅಂತ ಅನಿಸ್ತದೆ. ತಾವು ಹೇಳಿದಾಗೆ ಸಾಮಾನ್ಯವಾಗಿ ಸಿಗುವಂಥ ವಸ್ತುಗಳು ಬೆರಣಿ, ಅಕ್ಷತೆ, ಹೂವಿನ ತುಪ್ಪ, ಪಾತ್ರೆ ಅಂದರೆ ಮಾಡ್ಬೋದು ಹಾಗೆ ಅನಿಸ್ತಾ ಇದೆ. ಗಮನಕ್ಕೆ ಬರ್ತದೆ. ಮಹತ್ವವನ್ನು ಸಹ ಇದರಲ್ಲಿ ನಾವು ಗಮನಿಸ್ಬೋದು. ಅಂದರೆ ಗೋವಿಗೆ ನಾವು ಮಾತೆಯ ಸ್ಥಾನವನ್ನು ಕೊಡ್ತೇವೆ. ಅಂದರೆ ಆ ಗೋವಿನಿಂದ ಸಿಗುವಂಥ ಪ್ರತಿಯೊಂದು ವಸ್ತು ಬೆರಣಿ ಇರ್ಬೋದು ಅಥವಾ ಅದರ ತುಪ್ಪ ಇರ್ಬೋದು, ಅದನ್ನು ನಾವು ಅಗ್ನಿಹೋತ್ರದಲ್ಲಿ ಹಾಕಿದಾಗ ವಾತಾವರಣವನ್ನು ಶುದ್ಧಿ ಮಾಡುವಂಥ ಕ್ಷಮತೆ ಅದರಲ್ಲಿದೆ.
ಅಂದರೆ ವಾತಾವರಣವನ್ನು ಶುದ್ಧಿ ಮಾಡುವಂತಹ ಈ ಗೋವನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತಲೂ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ಗೋ ಸಂತತಿ ಅಳಿಸಿ ಹೋಗ್ತಾ ಇದೆ, ಅದರ ರಕ್ಷಣೆಯನ್ನು ಮಾಡುವ ಅನಿವಾರ್ಯತೆಯು ಸಹ ನಮಗೆ ಗಮನಕ್ಕೆ ಬರ್ತದೆ. ಹಾಗೆ ಈಗ ಅಗ್ನಿಹೋತ್ರವನ್ನು ಮಾಡುವ ಪ್ರತ್ಯಕ್ಷ ವಿಧಾನ ಏನು? ಉದಾಹರಣೆ, ಕೂತ್ಕೊಳ್ಳುವ ರೀತಿ ಇರ್ಬೋದು, ಅಥವಾ ಶ್ಲೋಕಗಳನ್ನು ಹೇಳುವಂಥದ್ದು, ಯಾವ ರೀತಿ ಮಂತ್ರಪಠನ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಬೋದಾ? ಅಂದರೆ ಅಗ್ನಿಹೋತ್ರವನ್ನು ಮಾಡಬೇಕಾದ್ರೆ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಳ್ಬೇಕು. ಅಗ್ನಿಹೋತ್ರಕ್ಕಾಗಿ ಅಗ್ನಿಯನ್ನು ಪ್ರಜ್ವಲನೆ ಮಾಡಬೇಕು. ಹವನ ಪಾತ್ರೆಯ ತಳದಲ್ಲಿ ಬೆರಣಿಯ ಒಂದು ಸಣ್ಣ ತುಂಡನ್ನು ಇಟ್ಟು ಅದರ ಮೇಲೆ ಬೆರಣಿಯ ತುಂಡುಗಳಿಗೆ ತುಪ್ಪವನ್ನು ಸವರಿ ಒಂದರ ಮೇಲೆ ಒಂದನ್ನು ಅಡ್ಡಡ್ಡವಾಗಿ, ಅಂದರೆ ಉದ್ದ ಮತ್ತು ಅಡ್ಡ ಹೀಗೆ ಇಟ್ಟು ಇದರಿಂದ ಒಳಗಿನ ಖಾಲಿ ಜಾಗದಲ್ಲಿ ವಾಯು ನುಸುಳುವಂತೆ ಅದನ್ನು ಮಾಡಬೇಕು. ಅಂದರೆ ಒಂದು ರಚನೆ ಮಾಡಬೇಕು ನಾವು. ಅದರ ನಂತರ ಬೆರಣಿಯ ಒಂದು ತುಂಡಿಗೆ ತುಪ್ಪವನ್ನು ಸವರಿ ಅದನ್ನು ಪ್ರಜ್ವಲನೆ ಮಾಡಬೇಕು. ಹಾಗೆಯೇ ಆ ಪ್ರಜ್ವಲನೆ ಮಾಡುವಂಥ ಆ ಭರಣಿಯನ್ನು ಹವನ ಪಾತ್ರೆಯಲ್ಲಿ ಇಡಬೇಕು. ಸ್ವಲ್ಪ ಹೊತ್ತಲ್ಲೇ ಆ ಭರಣಿಯ ಎಲ್ಲ ತುಂಡುಗಳು ಕೂಡ ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಅಗ್ನಿ ಪ್ರಜ್ವಲಿತವಾದಂಥ ನಂತರ ವಾಯುವಿಗಾಗಿ ಬೀಸಣಿಗೆಯನ್ನು ಉಪಯೋಗಿಸಬಹುದು. ಅಂದರೆ ನಾವು ಅದನ್ನು ಕೈಪಂಕ ಅಂತೇಳಿ ಕರೀತೇವೆ. ಆದರೆ ಬಾಯಿಯಿಂದ ನಾವು ಯಾವುದೇ ಕಾರಣಕ್ಕೂ ಗಾಳಿಯನ್ನು ಊದಬಾರ್ದು. ಒಂದು ವೇಳೆ ಹೀಗೆ ನಾವು ಮಾಡಿದರೆ ಬಾಯಿಯ ಕ್ರಿಮಿಗಳು ಅಗ್ನಿಯಲ್ಲಿ ಸೇರುವಂಥ ಸಾಧ್ಯತೆ ಇರ್ತದೆ. ಅಗ್ನಿಯನ್ನು ಪ್ರಜ್ವಲನೆ ಮಾಡೋದಕ್ಕಾಗಿ ಸೀಮೆ ಎಣ್ಣೆ ಅಂಥ ಜ್ವಲನಶೀಲ ವಸ್ತುಗಳನ್ನು ನಾವು ಯಾವುದೇ ಕಾರಣಕ್ಕೂ ಉಪಯೋಗವನ್ನು ಮಾಡಬಾರ್ದು. ಅಗ್ನಿಯು ಹೊಗೆರಹಿತವಾಗಿ ಅದು ಪ್ರಜ್ವಲಿಸಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೊಗೆ ಬರಬಾರ್ದು. ಸೂರ್ಯೋದಯದ ಹೊತ್ತಿನಲ್ಲಿ ನಾವು ಅಗ್ನಿಹೋತ್ರವನ್ನು ಮಾಡಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಮಂತ್ರ ಜಪವನ್ನು ಅಲ್ಲಿ ತೋರಿಸ್ತಾ ಇದ್ದೇನೆ. ಅದರ ಉಚ್ಚಾರವನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ಮಮ, ಪ್ರಜಾಪತಹೇ ಸ್ವಾಹ ಪ್ರಜಾಪತಹೇ ಇದಂ ಮಮ. ಇನ್ನು ಸೂರ್ಯಾಸ್ತಯದ ಸಮಯದಲ್ಲಿ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ಮಮ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ಮಮ. ಮಂತ್ರಗಳನ್ನು ಯೋಗ್ಯ ಪದ್ಧತಿಯಲ್ಲಿ ಉಚ್ಚರಿಸುವಂಥದ್ದು ಅತ್ಯಂತ ಅವಶ್ಯಕ ಆಗಿದೆ. ಮಂತ್ರಗಳ ಉಚ್ಚಾರವು ಅಗ್ನಿಹೋತ್ರದ ಸ್ಥಳದಲ್ಲಿ ಮೊಳಗಬೇಕು ಎಂಬಂತೆ ನಾದಮಯ ಪದ್ಧತಿಯಿಂದ ಮಧ್ಯಮ ವೇಗದಲ್ಲಿ ಸ್ಪಷ್ಟ ಹಾಗೂ ಉಚ್ಚ ಸ್ವರದಲ್ಲಿ ಅದನ್ನು ಮಾಡಬೇಕು. ಮಂತ್ರವನ್ನು ಹೇಳುವಾಗ ನಮ್ಮ ಭಾವ ಹೇಗಿರಬೇಕು ಇದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡುವ. ಮಂತ್ರಗಳಲ್ಲಿ ಸೂರ್ಯ, ಅಗ್ನಿ ಮತ್ತು ಪ್ರಜಾಪತಿ ಈ ಶಬ್ದಗಳು ಈಶ್ವರವಾಚಕವಾಗಿದೆ. ಈ ಮಂತ್ರಗಳ ಅರ್ಥ ಹೇಗಿದೆ ಅಂತೇಳಿದರೆ, ಸೂರ್ಯ, ಅಗ್ನಿ, ಪ್ರಜಾಪತಿ ಇವರ ಅಂತರ್ಯಾಮ ಪರಮಾತ್ಮ ಶಕ್ತಿಗೆ ನಾನು ಆಹುತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಇದು ನನ್ನದಲ್ಲ, ಸಮಸ್ತ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂಥ ಹಾಗೂ ಅದರ ಪಾಲನೆ ಪೋಷಣೆಯನ್ನು ಮಾಡುವಂಥ ಆ ಪರಮಾತ್ಮ ಶಕ್ತಿಗೆ ಶರಣಾಗತ ಭಾವದ ಆ ಕಥನವು ಈ ಮಂತ್ರದಲ್ಲಿ ಸ್ಪಷ್ಟವಾಗಿ ಮಾಡಲಾಗಿದೆ. ಮನೆಯ ಪ್ರತಿಯೊಬ್ಬ ವ್ಯಕ್ತಿಯು ಆಹುತಿಯನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಮನೆಯ ಒಬ್ಬ ವ್ಯಕ್ತಿ ಅಗ್ನಿಹೋತ್ರವನ್ನು ಮಾಡಬೇಕು. ಇನ್ನು ಅಗ್ನಿಯಲ್ಲಿ ಹವನ ದ್ರವ್ಯವನ್ನು ಅರ್ಪಿಸುವಂಥದ್ದು. 2 ಚಿಟಿಕೆಗಳಷ್ಟು ಅಕ್ಕಿಯ ಕಾಳುಗಳನ್ನು ಅಂಗೈಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಹಸುವಿನ ತುಪ್ಪದ ಬಿಂದುಗಳನ್ನು ಹಾಕಬೇಕು. ಸರಿಯಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮೊದಲು ಮಂತ್ರವನ್ನು ಪಠನೆ ಮಾಡಬೇಕು. ಅನಂತರ ಸ್ವಾಹ ಶಬ್ದವನ್ನು ಉಚ್ಚರಿಸಿ, ಅನಂತರ ಬಲಗೈಯ ಮಧ್ಯಮ ಹಾಗೂ ಅನಾಮಿಕ ಹಾಗೂ ಹೆಬ್ಬೆರಳುಗಳ ಚಿಟಿಕೆಯಲ್ಲಿ ಅಕ್ಷತೆ ತುಪ್ಪದ ಮಿಶ್ರಣವನ್ನು ತೆಗೆದುಕೊಂಡು ಅಗ್ನಿಯಲ್ಲಿ ಅದನ್ನು ಹಾಕಬೇಕು. ಅನಂತರ ಇನ್ನೊಂದು ಮಂತ್ರವನ್ನು ಹೇಳಬೇಕು. ಹಾಗೆಯೇ ಮೊದಲು ಮಾಡಿದ ಹಾಗೆ ಬಲಗೈಯಿಂದ ಅಕ್ಷತೆ ತುಪ್ಪದ ಮಿಶ್ರಣವನ್ನು ತೆಗೆದುಕೊಂಡು ಅಗ್ನಿಯಲ್ಲಿ ಹಾಕಬೇಕು. ವೀಕ್ಷಕರೇ, ಇದುವರೆಗೆ ಅಗ್ನಿಹೋತ್ರ ಎಂದರೇನು, ಅಗ್ನಿಹೋತ್ರವನ್ನು ಮಾಡುವಂತಹ ಪ್ರತ್ಯಕ್ಷ ವಿಧಾನ, ಅಗ್ನಿಹೋತ್ರದಲ್ಲಿ ಉಪಯೋಗಿಸುವಂತಹ ಸಾಮಗ್ರಿಗಳ ಬಗ್ಗೆ, ಹಾಗೆ ಅಗ್ನಿಹೋತ್ರದಿಂದ ಆಗುವಂತಹ ಲಾಭಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ.
ಒಂದು ಸಣ್ಣ ವಿರಾಮದ ನಂತರ ಸಂವಾದವನ್ನು ಮುಂದುವರಿಸೋಣ. ಸನಾತನ ಉತ್ಪಾದನೆ. ಸನಾತನದ ಸಾತ್ವಿಕ ಉತ್ಪಾದನೆಗಳೆಲ್ಲಿವೆ? ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು, ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು, ಶಿವ, ದುರ್ಗಾ, ಶ್ರೀಲಕ್ಷ್ಮಿ, ಶ್ರೀ ಗಣಪತಿ, ಶ್ರೀರಾಮ, ಶ್ರೀಕೃಷ್ಣ, ಮಾರುತಿ ಮತ್ತು ದತ್ತ ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ. ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು, ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು, ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು, ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ ಅಲ್ಲದೆ ಸ್ಟಿಕ್ಕರ್ ರಹಿತ ಹೀಗೆ 2 ವಿಧಗಳಲ್ಲಿಯೂ ಲಭ್ಯ. ವಿವಿಧ ಭಾಷೆಗಳ 80ಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ. ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು, ಶಕ್ತಿ, ಚೈತನ್ಯ, ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು. ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ. ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299. ಅಗ್ನಿಹೋತ್ರದ ಲಾಭದ ಬಗ್ಗೆ ತಾವು ಹೇಳುವಾಗ ವಾತಾವರಣ ಶುದ್ಧಿ ಆಗ್ತದೆ, ಅದ್ರ ಬಗ್ಗೆ ಹೇಳಿದರೆ, ಅದೇ ರೀತಿ ಪ್ರಾಣಿಗಳ ಮೇಲೆ, ಗಿಡಮರಗಳ ಮೇಲೆ, ಭೂಮಿಯ ಮೇಲೆ ಅಥವಾ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ, ಅದರ ಲಾಭ ಏನು, ಹಾಗೆ ತಿಳಿಸ್ಬೋದು? ಅಗ್ನಿಹೋತ್ರದ ಲಾಭವನ್ನು ನಾವು ತಿಳಿದುಕೊಳ್ಳುವುದಾದರೆ, ಮೊದಲನೇದಾಗಿ ಚೈತನ್ಯಮಯ ಮತ್ತು ಔಷಧೀಯ ರೋಗ ನಿವಾರಕ ವಾತಾವರಣದ ನಿರ್ಮಿತಿ. ಇನ್ನು ಅಗ್ನಿಹೋತ್ರದಿಂದ ಹೆಚ್ಚು ಪೌಷ್ಟಿಕ ಹಾಗೂ ಸ್ವಾದಿಷ್ಟ ಧಾನ್ಯಗಳ ಅವು ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಅಗ್ನಿಹೋತ್ರದಿಂದ ಗಿಡ ಮರಗಳಿಗೆ ಪೂರಕವಾದ ದ್ರವ್ಯ ಕೂಡ ಅದು ಸಿಗ್ತದೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವು ಸುಖಿಯಾಗಿ ಕೂಡ ಇರ್ತವೆ. ಅಗ್ನಿಹೋತ್ರದ ವಿಭೂತಿಯಿಂದ ಅಂದರೆ ಅಗ್ನಿಹೋತ್ರವನ್ನು ಮಾಡಿದಾಗ ಏನು ಭಸ್ಮ ನಿರ್ಮಾಣ ಆಗ್ತದೆ, ಅದನ್ನು ಕೃಷಿ ಮತ್ತು ಗಿಡಮರಗಳು ಅವು ಒಳ್ಳೆಯದಾಗಿ ಕೂಡ ಬೆಳೀತವೆ. ಇದರ ಪರಿಣಾಮ ಹೆಚ್ಚು ಪೌಷ್ಟಿಕ ಹಾಗೂ ಸ್ವಾದಿಷ್ಟ ಧಾನ್ಯಗಳು, ಹಣ್ಣುಗಳು, ಹೂಗಳು ಹಾಗೂ ಶಾಖವು ಕೂಡ ಉತ್ಪನ್ನ ಆಗ್ತದೆ. ಅಗ್ನಿಹೋತ್ರದ ವಾತಾವರಣದಿಂದ ಮಕ್ಕಳ ಮೇಲೆಯೂ ಕೂಡ ಉತ್ತಮ ಪರಿಣಾಮಗಳಾಗ್ತದೆ. ಇನ್ನು ಮಕ್ಕಳ ಮನಸ್ಸಿನಲ್ಲಿ ಉತ್ತಮ ಪರಿಣಾಮವಾಗಿ ಅವರಲ್ಲಿ ಉತ್ತಮ ಸಂಸ್ಕಾರಗಳು ಕೂಡ ಇದರಿಂದ
ಸಾಧ್ಯ ಆಗ್ತದೆ. ಕಿರಿಕಿರಿ ಮಾಡುವಂಥ ಹಠಮಾರಿ ಮಕ್ಕಳು ಶಾಂತ ಮತ್ತು ಶೀಲವಂತರಾಗ್ತಾರೆ. ಮಕ್ಕಳಿಗೆ ಶಿಕ್ಷಣದಲ್ಲಿ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಕೂಡ ಅದು ಸಹಜವಾಗಿ ಸಾಧ್ಯ ಆಗ್ತದೆ. ಮಂದ ಬುದ್ಧಿ ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ತಮಗೆ ನೀಡಲಾಗುವಂಥ ಉಪಚಾರಗಳಿಗೆ ಉತ್ತಮವಾಗಿ ಅವರು ಸ್ಪಂದಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನೋರೋಗಗಳು ನಿವಾರಣೆಯಾಗುವುದು ಮತ್ತು ಮಾನಸಿಕ ಬಲ ಕೂಡ ಪ್ರಾಪ್ತಿಯಾಗ್ತದೆ. ನಿಯಮಪೂರ್ವಕವಾಗಿ ಅಗ್ನಿಹೋತ್ರವನ್ನು ಮಾಡುವವರು ವಿವಿಧ ಸ್ತರಗಳ ಸ್ತ್ರೀ ಪುರುಷರು, ಬಾಲಕರು, ವೃದ್ಧರು ಎಲ್ಲರಲ್ಲಿ ಹೆಚ್ಚು ಸಮಾಧಾನ, ಜೀವನದ ಕಡೆ ನೋಡುವಂಥ ಸಕಾರಾತ್ಮಕ ಮನಃಶಾಂತಿ, ಆತ್ಮವಿಶ್ವಾಸ ಮತ್ತು ಹೆಚ್ಚು ಕಾರ್ಯಕ್ಷಮತೆಯಂಥ ಗುಣಗಳು ಬೆಳೆದು ಅವು ಹೆಚ್ಚಾಗುತ್ತಿರುವುದರ ಅನುಭವ ಕೂಡ ಆಗ್ತದೆ. ಸಂಶೋಧನೆಯಿಂದ ಏನು ಕಂಡು ಬರ್ತದೆ ಅಂತ ಹೇಳಿದರೆ, ಮದ್ಯದಂಥ ಅಪಾಯಕಾರಿ ವ್ಯಸನಗಳ ಅಧೀನರಾಗಿರುವಂಥ ವ್ಯಕ್ತಿ ಅಗ್ನಿಹೋತ್ರದ ಪ್ರಭಾವದಿಂದಾಗಿ ವ್ಯಸನಗಳಿಂದಲೂ ಕೂಡ ಮುಕ್ತನಾಗಬಹುದು. ಯಾಕಂತೇಳಿದ್ರೆ ಅವರಲ್ಲಿ ಅಪಾರ ಇಚ್ಛಾಶಕ್ತಿಯು ಕೂಡ ಉತ್ಪನ್ನ ಆಗ್ತದೆ. ಇನ್ನು ತಾಂತ್ರಿಕ ತಂತ್ರದ ಮೇಲೆ ಪರಿಣಾಮ ಬೀರುವಂಥದ್ದು. ಜ್ವಲನದಿಂದ ಹೊರಬರುವಂಥ ಹೊಗೆಯಿಂದ ಮಿದುಳು ಮತ್ತು ತಾಂತ್ರಿಕ ತಂತ್ರದ ಮೇಲೆ ಪ್ರಭಾವಶಾಲಿ ಪರಿಣಾಮವನ್ನು ಬೀರ್ತದೆ. ರೋಗದ ಕ್ರಿಮಿಗಳ ಪ್ರತಿಬಂಧ. ಕೆಲವು ಸಂಶೋಧನೆಗಳು ಹೇಳುವುದೇನೆಂದರೆ, ಅಗ್ನಿಹೋತ್ರದ ಔಷಧಿಯುಕ್ತ ವಾತಾವರಣದಿಂದ ರೋಗ ಹರಡುವಂಥ ಕ್ರಿಮಿಗಳು ಅವು ಪ್ರತಿಬಂಧಿಸಲ್ಪಡ್ತದೆ. ಇದರ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ಅಗ್ನಿಹೋತ್ರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಅಗ್ನಿಹೋತ್ರವನ್ನು ಮಾಡಿದ ನಂತರ ನಾವು ಮಂತ್ರ ಜಪವನ್ನು ಮಾಡಿ ನಂತರ ಅಗ್ನಿಹೋತ್ರ ಪೂರ್ಣ ಆಯಿತು. ಪೂರ್ಣ ಆದ ನಂತರ ಮುಂದಿನ ಪ್ರಕ್ರಿಯೆ, ಆ ಅಗ್ನಿಹೋತ್ರದ ನಂತರ ಅಲ್ಲಿ ಭಸ್ಮದ ಉತ್ಪತ್ತಿ ಆಗ್ತದೆ. ಆ ಭಸ್ಮವನ್ನು ಏನು ಮಾಡೋದಿಸ್ಬೋದಾ? ಪ್ರತಿಯೊಂದು ಅಗ್ನಿಹೋತ್ರದ ನಂತರ ಎಷ್ಟು ಸಾಧ್ಯವಿದೆಯೋ ಅಷ್ಟು ಹೊತ್ತು ಧ್ಯಾನಕ್ಕಾಗಿ ಇಡಬೇಕು. ಅವನು ಶಾಂತವಾಗುವ ತನಕ ಧ್ಯಾನಕ್ಕಾಗಿ ಕುಳಿತುಕೊಳ್ಬೋದು. ಇನ್ನು ವಿಭೂತಿಯನ್ನು ತೆಗೆದಿಡುವಂಥದ್ದು. ಅಗ್ನಿಹೋತ್ರವನ್ನು ಮಾಡಿದ ನಂತರ ಏನು ಭಸ್ಮ ನಿರ್ಮಾಣ ಆಗ್ತದೆ ಅದನ್ನು ತೆಗೆದಿಡುವಂಥದ್ದು. ಮುಂದಿನ ಅಗ್ನಿಹೋತ್ರಕ್ಕಿಂತ ಸ್ವಲ್ಪ ಮೊದಲು ಹವನ ಪಾತ್ರೆಯ ವಿಭೂತಿಯನ್ನು ತೆಗೆದು ಗಾಜಿನ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅದನ್ನು ತುಂಬಿಸಿಡಬೇಕು. ಈ ಭಸ್ಮವನ್ನು ಗಿಡಗಳಿಗೆ ಗೊಬ್ಬರದಂತೆ ಹಾಗೂ ಔಷಧಿಗಳನ್ನು ತಯಾರಿಸಲು ಇದನ್ನು ಅವಶ್ಯವಾಗಿ ಉಪಯೋಗ ಮಾಡಬಹುದು. ನಮ್ಮ ಋಷಿಮುನಿಗಳು ಅಗ್ನಿಹೋತ್ರದ ಮಹತ್ವವನ್ನು ತಿಳಿಸಿದರು. ಹಾಗೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಅದರ ಬಗ್ಗೆ ಏನಾದರೂ ಆಗಿವೆ, ಹಾಗೆ ಏನಾದರೂ ಉದಾಹರಣೆಗಳಿದ್ದರೆ ತಾವು ವೀಕ್ಷಕರಿಗೆ ತಿಳಿಸಬಹುದಾ? ಅಗ್ನಿಹೋತ್ರದ ವಿಷಯದಲ್ಲಿ ನಾವು ಸಂಶೋಧನೆಗಳ ಬಗ್ಗೆ ನೋಡುವುದಾದರೆ, ಪುಣೆಯ ಡಾಕ್ಟರ್ ಪ್ರಮೋದ್ ಮೊಗೆ ಪುಣೆಯ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಸಂಸ್ಥೆಯ ಹಿರಿಯ ನಿವೃತ್ತ ವಿಜ್ಞಾನಿಯಾಗಿದ್ದಾರೆ. ಅವರು ಅಗ್ನಿಹೋತ್ರದ ಮೇಲೆ ಪುಣೆಯಲ್ಲಿ ಒಂದು ಪ್ರಯೋಗವನ್ನು ನಡೆಸಿದರು. ಆ ಪ್ರಯೋಗಗಳ ನಿಷ್ಕರ್ಷ ಮತ್ತು ಪರಿಣಾಮಗಳನ್ನು ಅವರದೇ ಶಬ್ದಗಳಲ್ಲಿ ನಿಮಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಅಗ್ನಿಹೋತ್ರದ ಪರಿಣಾಮಗಳನ್ನು ನೋಡಲು ನಾವು ಉದ್ದೇಶಪೂರ್ವಕವಾಗಿ ದೂಷಿತ ವಾತಾವರಣ ಇರುವಂಥ ಕ್ಷೇತ್ರವನ್ನು ಆರಿಸಿಕೊಂಡೆವು. ಅಲ್ಲಿ ವಾಯು ಮಾಲಿನ್ಯದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಈ ಕ್ಷೇತ್ರದ ಹೆಸರು ಪುಣೆಯ ಶನಿವಾರ ಪೇಟೆಯ ರಮಣಬಾಗ ಹೈಸ್ಕೂಲಿನ ಅದು ಪರಿಸರ ಆಗಿತ್ತು. ಅಗ್ನಿಹೋತ್ರದ ಪರಿಣಾಮವನ್ನು ನೋಡಲು ಕೆಲವು ವಿಷಯಗಳನ್ನು ಮೊದಲು ನಾವು ಮಾಪನವನ್ನು ಮಾಡಿದೆವು. ಅಗ್ನಿಹೋತ್ರ ಪ್ರಯೋಗದಲ್ಲಿ ಕೆಲವು ಉದ್ದೇಶಗಳನ್ನು ಕೂಡ ನಾವು ಇರಿಸಿಕೊಂಡಿದ್ದೆವು. ಅವುಗಳು ಅಗ್ನಿಹೋತ್ರದಿಂದ ಪ್ರಕಾಶ ಮತ್ತು ಉಷ್ಣತೆಯ ಶಕ್ತಿಯಲ್ಲಿ ಆಗುವಂಥ ಪರಿವರ್ತನೆ. ಇನ್ನು ಅಗ್ನಿಹೋತ್ರದ ಹೊಗೆಯು ಸುತ್ತಲೂ ಸೂಕ್ಷ್ಮ ಜಂತುಗಳ ಮೇಲೆ ಪರಿಣಾಮ. ಅಗ್ನಿಹೋತ್ರದ ಹೊಗೆಯಿಂದ ವಾತಾವರಣದ ವಾಯು ಮಾಲಿನ್ಯದಲ್ಲಿ ಆಗುವಂಥ ಪರಿಣಾಮಗಳು. ಬೀಜದ ಬೆಳವಣಿಗೆಯಲ್ಲಿ ಅಗ್ನಿಹೋತ್ರದ ಹೊಗೆ ಮತ್ತು ಬೂದಿಯ ಪರಿಣಾಮ. ಅಗ್ನಿಹೋತ್ರದ ಬೂದಿಯಲ್ಲಿರುವಂಥ ಔಷಧೀಯ ಗುಣಧರ್ಮ. ಅಗ್ನಿಹೋತ್ರದ ಬೂದಿಯಲ್ಲಿ ನೀರನ್ನು ಶುದ್ಧಿಗೊಳಿಸುವ ಕ್ಷಮತೆ. ಈ ಪ್ರಯೋಗವನ್ನು ವಿದ್ಯಾಲಯದ ಕೋಣೆಯಲ್ಲಿ ನಾವು ತೆಗೆದುಕೊಂಡೆವು. ಅದರಲ್ಲಿ ವಿದ್ಯಾಲಯದ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು
ಮನಪೂರ್ವಕವಾಗಿ ಪಾಲ್ಗೊಂಡು ಸಹಕಾರವನ್ನು ಮಾಡಿದರು. ಅಲ್ಲಿ ಪ್ರಯೋಗವನ್ನು ನಡೆಸಬೇಕಾದರೆ ಫರ್ಗುಸನ್ ಕಾಲೇಜಿನ ಜೈವಿಕ ತಂತ್ರ ವಿಭಾಗದ ಪ್ರಾಧ್ಯಾಪಕರ ಸಹಾಯವನ್ನು ಪಡೆದುಕೊಳ್ಳಲಾಯಿತು. ಎಲ್ಲ ಆಧುನಿಕ ವಿಜ್ಞಾನ ಯಂತ್ರಗಳ ಮೂಲಕ ಅಗ್ನಿಹೋತ್ರದ ಲಾಭಗಳನ್ನು ಜಗತ್ತಿನ ಎದುರು ಇಡಲು ನಾವು ಸಫಲರಾದೆವು. ಅವುಗಳು ಪ್ರಮುಖವಾಗಿ 90% ಸೂಕ್ಷ್ಮ ಜಂತುಗಳ ವೃದ್ಧಿಯಾಗುವಂಥದ್ದು ನಿಂತು ಹೋಗುವಂಥದ್ದು. ಅಗ್ನಿಹೋತ್ರದಿಂದ ಪ್ರಕಾಶ ಇಂಧನದಲ್ಲಿ ಆದ ಪರಿವರ್ತನೆಯನ್ನು 1,00,000 ಮೀಟರ್ ತನಕ ಅಳೆಯಲಾಯಿತು. ಅಗ್ನಿಹೋತ್ರದ ಹೊಗೆಯ ಸುತ್ತಮುತ್ತಲಿರುವಂಥ ಸೂಕ್ಷ್ಮ ಜಂತುಗಳ ಮೇಲೆ ಆಗುತ್ತಿರುವ ಪರಿಣಾಮವನ್ನು ಅಧ್ಯಯನ ಮಾಡೋದಕ್ಕಾಗಿ ಯಜ್ಞದ ಮೊದಲು ಮತ್ತು ಯಜ್ಞದ ನಂತರ ಜಂತುಗಳ ಸಂಖ್ಯೆಯನ್ನು ನಾವು ಎಣಿಸಿದೆವು, ಅಂದರೆ ಕೌಂಟನ್ನು ಮಾಡಿದೆವು. ಇದರಿಂದ ಅಗ್ನಿಹೋತ್ರದಿಂದ ಹೆಚ್ಚು ಕಮ್ಮಿ 90% ಸೂಕ್ಷ್ಮ ಜಂತುಗಳು ವೃದ್ಧಿಯಾಗುವಿಕೆ ಅನ್ನುವಂಥದ್ದು ನಿಂತು ಹೋಯಿತು. ಪ್ರಯೋಗವನ್ನು ಮಾಡೋದಕ್ಕಾಗಿ ನಾವು ಆಯ್ಕೆ ಮಾಡಿದಂಥ ಸ್ಥಳವು ಬಹಳ ಜನನಿಬಿಡ ಸ್ಥಳ ಆಗಿತ್ತು. ಇದರಿಂದ ಅಲ್ಲಿ ವಾಯುವಿನ ಮಾಲಿನ್ಯ ಕೂಡ ಪ್ರಚಂಡ ಪ್ರಮಾಣದಲ್ಲಿತ್ತು. ಆದರೆ ಅಗ್ನಿಹೋತ್ರವನ್ನು ಮಾಡಿದ ನಂತರ ಆ ವಾಯುವಿನಲ್ಲಿದ್ದಂಥ ಅಪಾಯಕಾರಿ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣ 10 ಪಟ್ಟು ಅದು ಕಡಿಮೆಯಾಗಿತ್ತು. ಇದರಿಂದ ಮಾಲಿನ್ಯವನ್ನು ತಡೆಗಟ್ಟುವುದಕ್ಕಾಗಿ ಅಗ್ನಿಹೋತ್ರವು ಸಹಾಯ ಮಾಡ್ತದೆ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ದೃಢಪಟ್ಟಿತು. ಗಿಡಗಳ ಬೆಳವಣಿಗೆಗೆ ಸಹಾಯಕ, ಅಂದರೆ ಗಿಡಗಳ ಬೆಳವಣಿಗೆಯಲ್ಲಿ ಅಗ್ನಿಹೋತ್ರದ ಪರಿಣಾಮವನ್ನು ಅಳಿಯಲು ಚಿಗುರೊಡೆದಂಥ ಬೀಜಗಳನ್ನು ಅಗ್ನಿಹೋತ್ರವಾಗುತ್ತಿದ್ದಂಥ ಕೋಣೆಯಲ್ಲಿ ಮತ್ತು ವಿದ್ಯಾಲಯದ ಹೊರಗಿನ ಪರಿಸರದಲ್ಲಿ ಇಡಲಾಗಿತ್ತು. ಅಗ್ನಿಹೋತ್ರದ ವಾತಾವರಣದಲ್ಲಿ ಇಟ್ಟಂಥ ಬೀಜಗಳ ಗಿಡಗಳಲ್ಲಿ ಬಹಳ ಪ್ರಮಾಣದಲ್ಲಿ ಬೆಳವಣಿಗೆಯಾಗಿತ್ತು ಮತ್ತು ಅಗ್ನಿಹೋತ್ರದ ಪರಿಸರದಿಂದ ದೂರವಿಟ್ಟಂಥ ಬೀಜಗಳ ತುಲನೆಯಲ್ಲಿ ಅವುಗಳ ಬೆಳವಣಿಗೆಯು ಹೆಚ್ಚು ಪ್ರಮಾಣದಲ್ಲಿದೆ ಎಂದು ಇದರಿಂದ ನಮಗೆ ಕಂಡುಬಂತು. ಹಾಗಾಗಿ ಕೃಷಿಯಲ್ಲಿ ಅಗ್ನಿಹೋತ್ರದ ವಿಧಿಯು ಬಹಳ ಉಪಯುಕ್ತವಾಗಿದೆ ಎಂಬುದು ಸಹ ಅದು ಪ್ರಮಾಣಿತ ಆಯಿತು. ಇನ್ನು ನೀರಿನಲ್ಲಿ ಜಂತುಗಳ ಮತ್ತು ಕ್ಷಾರದ ಪ್ರಮಾಣವು 80% 90% ಕಡಿಮೆಯಾಗಿ ಅಗ್ನಿಹೋತ್ರದ ಬೂದಿ ಜಂತುನಾಶಕವಾಗಿದೆ ಎಂದು ಕಂಡುಬಂದ ನಂತರ ಗಾಯಗಳು ಮತ್ತು ಚರ್ಮರೋಗಕ್ಕೆ ಇದು ಬಹಳ ಉಪಯುಕ್ತವಾಗಿದೆ ಎಂಬುದು ಸಹ ಈ ಪ್ರಯೋಗದಿಂದ ದೃಢಪಟ್ಟಿತು. ಅಗ್ನಿಹೋತ್ರದ ಬೂದಿಯಿಂದ ಕುಡಿಯುವ ನೀರಿನಲ್ಲಿ ಜಂತು ಮತ್ತು ಕ್ಷಾರಗಳ ಪ್ರಮಾಣವು 80% 90% ಕಡಿಮೆಯಾಗ್ತದೆ. ಅಗ್ನಿಹೋತ್ರದಿಂದ ನೀರು ಶುದ್ಧೀಕರಣದಲ್ಲಿ ಅದು ಉಪಯೋಗವಾಗ್ತದೆ ಮತ್ತು ಹೇಳಿದ ಎಲ್ಲ ಲಾಭಗಳು ಕೇವಲ 10 ನಿಮಿಷದ ಒಳಗಡೆ ಸಿಗಬಲ್ಲದು ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟ ಆಯಿತು. ಈ ವಿಧಿಗಾಗಿ ನಮಗೆ 3 ರಿಂದ 5 ರೂಪಾಯಿ ಮಾತ್ರ ಖರ್ಚಾಗ್ತದೆ ಮತ್ತು ಕುಡಿಯುವ ನೀರಿನ ಜೊತೆಗೆ ಪ್ರತಿಯೊಂದು ಮನೆಯನ್ನು ಅದು ಪ್ರದೂಷಣ ರಹಿತ ಜಂತು ರಹಿತ ಮಾಡಬಹುದು. ಗದ್ದೆಯಲ್ಲಿ ಸಹ ಆ ಬೂದಿಯನ್ನು ಉಪಯೋಗಿಸಬಹುದು. ಇದನ್ನು ನಾವು ವಿಶ್ವದೆದುರು ಪ್ರಮಾಣ ಸಹಿತ ನಿಷ್ಕರ್ಷ ಸಹಿತ ಜಗತ್ತಿಗೆ ನೀಡಲು ಸಾಧ್ಯವಾದ ಬಗ್ಗೆ ನಮಗೆ ಇವತ್ತು ಹೆಮ್ಮೆ ಅನಿಸ್ತಾ ಇದೆ. ಅಗ್ನಿಹೋತ್ರದ ಬಗ್ಗೆ ವಿದೇಶಗಳಲ್ಲಿ ಇವತ್ತು ರಿಸರ್ಚ್ಗಳು ಆಗ್ತಾ ಇದೆ. ತಾವು ಪುಣೆಯ ಉದಾಹರಣೆಯನ್ನು ಹೇಳಿದಾಗ ನಾವು ಪತ್ರಿಕೆಯಲ್ಲಿ ಓದಿದಂತಹ ಒಂದು ಪ್ರಸಂಗ ನನಗೆ ನೆನಪಾಗ್ತಿದೆ. ಆಸ್ಟ್ರೇಲಿಯಾದಲ್ಲಿ ಒಂದು ರಿಸರ್ಚ್ ಟೀಮ್ ಅಗ್ನಿಹೋತ್ರದ ಬಗ್ಗೆ ರಿಸರ್ಚ್ಗಳನ್ನು ಮಾಡ್ತಾ ಇದೆ. ಅವರು ಒಂದು ಬಂಜರು ಭೂಮಿಯಲ್ಲಿ ಅಗ್ನಿಹೋತ್ರದ ಪರಿಣಾಮವನ್ನು ಎಕ್ಸ್ಪೆರಿಮೆಂಟ್ ಮೂಲಕ ಪ್ರೂವ್ ಮಾಡಿದ್ದಾರೆ. ಬಂಜರು ಭೂಮಿಯಲ್ಲಿ ಅಗ್ನಿಹೋತ್ರಕ್ಕೆ ಬಳಸಿದಂತಹ ಭಸ್ಮವನ್ನು ಅಲ್ಲಿ ಉಪಯೋಗ ಮಾಡಿ ಅಲ್ಲಿ ಆ ಪ್ರಕ್ರಿಯೆಯನ್ನು ಮಾಡಿ ಅವರು ಆ ಬಂಜರು ಭೂಮಿಯಲ್ಲಿ ಫಸಲನ್ನು ತೆಗೆದಿದ್ದಾರೆ. ಹಾರ್ಡ್ ವಾಟರನ್ನು ಶುದ್ಧ ನೀರಾಗಿ ಅವರು ಅದನ್ನು ಸಹ ಮಾಡ್ಬೋದು. ಹೀಗೇನು ಅವರು ಎಕ್ಸ್ಪೆರಿಮೆಂಟ್ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಇವತ್ತು ವಿದೇಶಿಗರು ಅಗ್ನಿಹೋತ್ರದ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾವೆಷ್ಟು ಭಾಗ್ಯಶಾಲಿಗಳಿದ್ದೇವೆ, ನಮ್ಮದೇ ಆದಂಥ ಅಗ್ನಿಹೋತ್ರವನ್ನು ಇವತ್ತು ನಾವು ಮರಿತಾ ಇದ್ದೇವೆ. ವಿದೇಶಿಗರು ಅದ್ರ ಬಗ್ಗೆ ರಿಸರ್ಚ್ಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆ ಇವತ್ತು ಆಸ್ಟ್ರೇಲಿಯಾ ಟೀಮ್ ಇಡೀ ವಿಶ್ವಕ್ಕೆ ಅದರ ಪ್ರಸಾರವನ್ನು ಮಾಡ್ತಾ ಇದೆ. ಹಾಗೆ ಇನ್ನೊಂದು, ಈಗ ಅಗ್ನಿಹೋತ್ರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿದಂಥ ಒಂದು ವಿಧಾನ. ವಿದೇಶಿಗರು ಈ ಅಗ್ನಿಹೋತ್ರವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ಅಥವಾ ಆಸ್ಟ್ರೇಲಿಯಾ ಬಿಟ್ಟು ಬೇರೆ ದೇಶಗಳಲ್ಲಿ ಅದರ ಪರಿಣಾಮ ಅಥವಾ ಅದನ್ನು ಸ್ವೀಕಾರ ಮಾಡುವಂತಹ ಸ್ಥಿತಿ ಹೇಗಿದೆ? ವಿಶ್ವದ ಅನೇಕ ದೇಶಗಳು ಇವತ್ತು ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ನಾವು ಉದಾಹರಣೆ ನೋಡೋದಾದರೆ ಜರ್ಮನಿ, ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್,
ಪೋಲೆಂಡ್, ಚೆಕೋಸ್ಲೋವಾಕಿಯಾ, ಜಪಾನ್, ಸಿಂಗಾಪುರ್, ಪೆರು, ಇಕ್ವಾಡೋರ್, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಕೆನಡಾ ಮುಂತಾದ 70 ದೇಶಗಳು ಅಗ್ನಿಹೋತ್ರದ ಭಾರತೀಯ ಸಂಕಲ್ಪನೆಯನ್ನು ಸ್ವೀಕಾರವನ್ನು ಮಾಡಿವೆ. ಅವು ವಿವಿಧ ವಿಜ್ಞಾನದ ವಿಷಯದ ಮಾಸಿಕಗಳಲ್ಲಿ ಅದರ ನಿಷ್ಕರ್ಷಗಳನ್ನು ಇವತ್ತು ಪ್ರಕಾಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವರು ಇದರ ಮೇಲೆ ಆಧಾರಿತ ಕೃಷಿ ಹೆಸರನ್ನು ಹೋಮಾ ಫಾರ್ಮಿಂಗ್ ಟೆಕ್ನಿಕ್ ಎಂದು ಇಡಲಿಕ್ಕೆ ಕೂಡ ಪ್ರಾರಂಭ ಮಾಡಿದ್ದಾರೆ. ದುರಾದೃಷ್ಟವಶಾತ್ ಭಾರತೀಯ ಪ್ರಾಚೀನ ವಿಜ್ಞಾನದ ಅಣುಶಾಸ್ತ್ರ, ರಸಾಯನಶಾಸ್ತ್ರ, ಭೌತಿಕಶಾಸ್ತ್ರ, ಗಣಿತ, ಆರೋಗ್ಯಶಾಸ್ತ್ರ, ವೈಮಾನಿಕ ಶಾಸ್ತ್ರ, ಧಾತುಶಾಸ್ತ್ರ, ನಿರ್ಮಾಣಶಾಸ್ತ್ರ, ಶಿಲ್ಪಶಾಸ್ತ್ರ ಇವೆಲ್ಲವುಗಳ ಪೂರ್ಣ ಲಾಭವನ್ನು ವಿದೇಶಗಳು ಇವತ್ತು ತೆಗೆದುಕೊಂಡಿವೆ ಮತ್ತು ಅವುಗಳ ಜಾಗತಿಕ ಪೇಟೆಂಟನ್ನು ಕೂಡ ತೆಗೆದುಕೊಂಡಿವೆ. ನಮ್ಮ ದೇಶದಲ್ಲಿ ಮಲಗಿರುವಂಥ ವಿಜ್ಞಾನಿಗಳ ಗಮನಕ್ಕೆ ಈಗ ಇದರ ಮಹತ್ವ ಗಮನಕ್ಕೆ ಬರಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ದುಃಖದ ಸಂಗತಿ ಅಂತ ಹೇಳಿದ್ರೆ, ಈ ವಿಜ್ಞಾನಿಗಳಿಗೆ ಪ್ರಾಚೀನ ವಿಜ್ಞಾನದ ಮೇಲೆ ವಿಶ್ವಾಸವೇ ಇರಲಿಲ್ಲ. ಆದರೆ ಅದೇ ಜ್ಞಾನವನ್ನು ಬಿಳಿ ಲೇಖನಿಯಿಂದ ಬಂದ ಮೇಲೆ ಧನ್ಯರೆಂಬಂತೆ ಅದನ್ನು ಇವತ್ತು ಸ್ವೀಕಾರವನ್ನು ಮಾಡ್ತಿದ್ದಾರೆ. ಇಂದಿನ ಧರ್ಮ ಸಂವಾದದಲ್ಲಿ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡಿದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ. ವೀಕ್ಷಕರೇ, ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತಮ್ಮಲ್ಲಿ ನಿರ್ಮಾಣ ಆಗಿದ್ದಲ್ಲಿ ಆ ಪ್ರಶ್ನೆಗಳನ್ನು ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ಕಳಿಸ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಹೆಸರು ಮತ್ತು ಊರನ್ನು ಸಹ ಬರೆದ್ರೆ ನಾವು ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಸುಲಭ ಆಗ್ತದೆ. ಅಗ್ನಿಹೋತ್ರದ ಹೆಚ್ಚಿನ ಮಾಹಿತಿಯನ್ನು ಸನಾತನ ಸಂಸ್ಥೆಯು ಪ್ರಕಟಿಸಿರುವ ಅಗ್ನಿಹೋತ್ರ ಈ ಗ್ರಂಥದ ಮೂಲಕ ತಾವು ಪಡ್ಕೊಳ್ಬೋದು. ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಠವಲೆ ಇವರ ಕೃಪೆಯಿಂದ ಇಂದಿನ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು. ಅದಕ್ಕಾಗಿ ಅವರ ಚರಣಗಳಲ್ಲಿ ಅನಂತ ಕೋಟಿ ಕೃತಜ್ಞತೆ. ವೀಕ್ಷಕರೇ, ಮುಂದಿನ ಸಂವಾದದಲ್ಲಿಯೂ ಸಹ ನಾವು ಅಗ್ನಿಹೋತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವವರಿದ್ದೇವೆ. ಬರುವ ಗುರುವಾರ ಸಾಯಂಕಾಲ 7:30ಕ್ಕೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.